ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಏನಾದರೂ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಗಂಭೀರತೆ ಇರುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ ಅನ್ನೋದು ಕೂಡ ಸತ್ಯ. ಯಾವುದೋ ಒಂದು ಚಿಕ್ಕ ವಿಚಾರವನ್ನು ಹಿಡ್ಕೊಂಡು ಸುದೀಪ್ ಅವರು ಸುಮಾರು ಹೊತ್ತುಗಳ ಕಾಲ ಡ್ರ್ಯಾಗ್ ಮಾಡುವಂಥದ್ದು ಮತ್ತು ಅನವಶ್ಯಕವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮತ್ತು ಈ ಹಿಂದೆ ಯಾವತ್ತೂ ಕೂಡ ತೆಗೆದುಕೊಳ್ಳದಷ್ಟು ಬಿಲ್ಡಪ್ಪನ್ನು ಸುದೀಪ್ ಅವರು ತೆಗೆದುಕೊಳ್ತಾ ಇದ್ದಾರೆ ಇತ್ತೀಚೆಗೆ ಅನ್ನುವಂಥದ್ದು ಕೂಡ ಕೆಲವರು ಈಗ ಹೇಳ್ತಿರುವಂತಹ ಅಭಿಪ್ರಾಯ. ಅದರ ಜೊತೆಗೆ ಚೈತ್ರ ಕುಂದಾಪುರಗೆ ಹಿಗ್ಗಾಮುಗ್ಗ ಜಾಡಿಸಿರುವಂಥ ಸುದೀಪ್ ಅವರು ಮತ್ತೊಬ್ಬ ಸ್ಪರ್ಧಿಗೆ ಜಾಡಿಸೋದಕ್ಕೆ ಯಾಕೆ ಮರೆತರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹೌದು, ಚೈತ್ರ ಕುಂದಾಪುರ ಈ ವಾರ ಈ ರೀತಿಯಾದಂಥ ಒಂದು ಜಾಡಿಸುವಿಕೆಗೆ ಅಥವಾ ಸುದೀಪ್ ಅವರ ಆಕ್ರೋಶಕ್ಕೆ ತುತ್ತಾಗ್ತಾರೆ, ಗುರಿ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಅದೇ ಕಾರಣಕ್ಕೆ ನೀವು ಆಟಕ್ಕೆ ಫಿಟ್ ಅಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ನೇರವಾಗಿ ಇಲ್ಲಿ ಚೈತ್ರ ಕುಂದಾಪುರಗೆ ಹೇಳಿದ್ದಾರೆ. ಚೈತ್ರ ಕುಂದಾಪುರ ಒಂದು ಕ್ಷಣ ಸ್ವಲ್ಪ ರೊಚ್ಚಿ ಕೇಳ್ತಾರೆ. ಸುದೀಪ್ ಅವರ ಮಾತುಗಳಿಗೆ ವಾಪಸ್ಸು ಅದೇ ರೀತಿಯಾದಂಥ ಮಾತುಗಳ ಬಾಣದ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಸುದೀಪ್ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆಗೋದು ಮಾತ್ರವಲ್ಲದೆ ನನಗೆ ಅವಮಾನ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾರೆ, ಕೇಳ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಸುದೀಪ್ಗೆ ಒಂದು ಕ್ಷಣ ಚೈತ್ರ ಬಗ್ಗೆ ಇದ್ದಂತಹ ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಕಾಣಿಸಿದ್ರು ಕೂಡ ಅದೇ ಸುದೀಪ್ಗೆ ರಜತ್ ಬಗ್ಗೆ ಯಾಕೆ ಮಮಕಾರ ಬಂತು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಆನಂತರ ಕೆಲವೊಂದು ವಿಚಾರಗಳ ಬಗ್ಗೆ ಸುದೀಪು ಎಲ್ಲೋ ಒಂದು ಕಡೆ ವಿಚಾರಗಳು ಮುನ್ನೋಟಕ್ಕೆ ಅಥವಾ ಮೇಲ್ನೋಟಕ್ಕೆ ಬಂದರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡದೆ ಸೈಲೆಂಟ್ ಆಗೋದು ಯಾಕೆ ಅನ್ನುವಂಥದ್ದು ಕೂಡ ಕೆಲವರ ಪ್ರಶ್ನೆ. ಹಾಗೆ ಚೈತ್ರ ಕುಂದಾಪುರ ಬಗ್ಗೆ ಟೀಕೆ ಮಾಡೋದಿರಲಿ ಅಥವಾ ಅವರು ಮಾಡಿರುವಂಥ ತಪ್ಪುಗಳನ್ನು ಎತ್ತಿ ಹೇಳೋದಿರಲಿ, ಎಲ್ಲದನ್ನು ಕೂಡ ಮಾಡಲಿ. ಬಟ್ ಹೇಳುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚೈತ್ರಳ ವ್ಯಕ್ತಿತ್ವವನ್ನು ಬೇರೆ ರೀತಿಯಾದಂಥ ಪೋರ್ಟ್ರೈಟ್ ಮಾಡುವಂಥ ಕೆಲಸವನ್ನು ಸುದೀಪ್ ಮಾಡ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತವಾಗ್ತಿರೋದನ್ನು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಮಾತುಗಳ ಬಾಣದ ನಡುವೆ ಕೆಲವೊಂದು ಸಲ ಅವರ ವ್ಯಕ್ತಿತ್ವದ ಒಂದು ನೆಗ್ಲೆಕ್ಟನ್ನು ಮಾಡುವಂಥದ್ದು, ಅವರು ಇಲ್ಲಿವರೆಗೆ ಮಾಡಿರುವಂಥ ಕೆಲಸಗಳಿರ್ಬೋದು ಅಥವಾ ಈಗೇನೋ ಮಾಡಿದ್ರು ಅನ್ನೋಂಥ ತಕ್ಷಣ ಏನೋ ಒಂದು ಡಿಗ್ರೇಡ್ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಮಾನಸಿಕವಾಗಿ ಭಾರಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ಸುದೀಪ್ ಅರ್ಥ ಮಾಡಿಕೊಳ್ಳೇಬೇಕು. ಇಲ್ಲಿ ಪ್ರಮುಖವಾಗಿ ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಅವರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಮತ್ತು ಗಂಭೀರವಾಗಿ ಒಂದು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸುದೀಪ್ ಇಲ್ಲಿ ಯಾವುದೇ ಶನಿವಾರದ ಎಪಿಸೋಡ್ನಲ್ಲಿ ಬಂದರು ಅಂತ ಹೇಳಿದ್ರೆ ಕೆಲವೊಂದು ಸಲ ನೇರವಾಗಿ ಮತ್ತು ಖಡಕ್ಕಾಗಿ ಮಾತನಾಡೋದು ಕಾಮನ್. ಅದೇ ಕಾರಣಕ್ಕೋಸ್ಕರ ಸುದೀಪ್ ಅವರ ವ್ಯಕ್ತಿತ್ವ ಸಾಕಷ್ಟು ಜನರಿಗೆ ಇಷ್ಟ ಆಗ್ತದೆ. ಇಲ್ಲೂ ಕೂಡ ಹಾಗೆ ಆಯಿತು. ಚೈತ್ರ ಈ ವಾರ ಕಳಪೆ ಆಗಿದ್ದು ಮತ್ತು ಚೈತ್ರ ಕಳಪೆ ಆಗೋದಕ್ಕೆ ಕಾರಣಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಿನ್ನೆಲೆ ದೊಡ್ಡದೇ ಇದೆ. ಏನದಕ್ಕೇನು ಸುಮ್ಮನೆ ಆ ರೀತಿ ಆಗಲಿಲ್ಲ. ಜೊತೆಗೆ ಇಲ್ಲಿ ಉಸ್ತುವಾರಿ ಆಗಿದ್ದಂಥ ಸಂದರ್ಭದಲ್ಲಿ ಚೈತ್ರ ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರಗಳು ಬಿಗ್ ಬಾಸ್ನ ರೂಲ್ಸ್ಗೆ ವಿರುದ್ಧವಾಗಿತ್ತು ಅನ್ನೋದು ಸುದೀಪ್ ಅವರ ವಾದ. ಸರಿ, ನಾನು ಕೇಳುವಂಥದ್ದು ಸುದೀಪ್ ಅವರು ಹೇಳೋದೇ ಕರೆಕ್ಟ್. ಈಗ ಇಲ್ಲಿ ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ಯಾರೋ ಚೈತ್ರಗೆ, ಇಲ್ಲ ನೀವು ಬಿಗ್ ಬಾಸ್ನ ರೂಲ್ಸನ್ನು ಮೀರಬಾರ್ದು ಅಥವಾ ಬಿಗ್ ಬಾಸ್ನ ರೂಲ್ಸನ್ನು ಮೀರಿ ನೀವು ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು, ಪಾಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುದೀಪು ಶನಿವಾರ ಹೇಳೋ ಬದಲಿಗೆ ಅವತ್ತೇ ಬಿಗ್ ಬಾಸ್ ಹೇಳಬಹುದಾಗಿತ್ತಲ್ವಾ, ಇಲ್ಲ ಚೈತ್ರ ಅವರೇ ನೀವು ಈ ರೀತಿ ಪಾಸ್ ಕೊಡೋ ಹಾಗಿಲ್ಲ ಮತ್ತು ನೀವು ನಿಮ್ಮಷ್ಟಕ್ಕೆ ನೀವು ನಿಯಮಗಳನ್ನು ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಹೇಳ್ಬೋದಾಗಿತ್ತಲ್ವಾ ಅನ್ನೋಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಇಲ್ಲಿ ಸುದೀಪ್ ಅವರನ್ನು ತಿದ್ದುವಂಥ ಕೆಲಸಕ್ಕೆ ಕಳಿಸಿದ್ದಾರೆ, ತಿದ್ದಲಿ. ಬಟ್ ತಿದ್ದುವಂಥ ಸಂದರ್ಭದಲ್ಲಿ ವೈಯಕ್ತಿಕ ವಾಗ್ದಾಳಿಗಳನ್ನು ಮಾಡಲೇಬಾರ್ದು. ಇಲ್ಲೂ ಕೂಡ ಆಯಿತು. ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ವಾರವೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡ್ರು. ಇದಕ್ಕೆ ಕಾರಣ ಆಗಿದ್ದು ಚೈತ್ರ ಅವರ ನಡೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ನಡೆಯಿಂದ ಬೇಸದಂಥ ಸುದೀಪ್ ಅವರು ಯಾರಿಗೆ ಬೇಕಿದ್ರೂ ಅವಮಾನ ಮಾಡಿ, ನನಗೆ ಮಾತ್ರ ಅವಮಾನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಈ ವಾರ ಚೈತ್ರ ಕುಂದಾಪುರ ಅವರು ಕಳಪೆ ಪಟ್ಟವನ್ನು ಸೇರ್ತಾರೆ. ಈ ಕಳಪೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಚೈತ್ರ ಕುಂದಾಪುರ ಅವರು ಸುದೀಪ್ ಕಡೆಯಿಂದ ಬೈಸ್ಕೊಂಡ್ರು. ಚೈತ್ರ ಕುಂದಾಪುರ ಅವರಿಂದ ಪದೇ ಆರೋಗ್ಯ ಸಮಸ್ಯೆ ಕೈ ಕೊಡ್ತಿದೆ ಮತ್ತು ಇನ್ನಿತರ ರೀಸನ್ಗಳನ್ನು ಕೇಳಿ ಬೇಸತ್ತು ಹೋಗಿದೆ. ಇದನ್ನು ಸುದೀಪ್ ಪ್ರಶ್ನೆ ಮಾಡ್ತಾರೆ, ಚೈತ್ರ ಅವರೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಿದ್ದೀರಾ, ಸರಿಗೆ ಆಹಾರ ತೆಗೆದುಕೊಂಡ್ರೆ ಸರಿ ಹೋಗ್ತದೆ ಅಂತೇಳಿ ವೈದ್ಯರು ಹೇಳಿದ್ದಾರೆ, ಅದನ್ನು ಮಾಡಿ, ನನಗೆ ಕುಗ್ಗಿದಾಗ ಆಹಾರ ಸೇರಲ್ಲ ಅಂತೇಳಿ ಚೈತ್ರ ಹೇಳ್ತಾರೆ. ಈ ವಿಚಾರಕ್ಕೆ ಸುದೀಪ್ ಕೋಪ ಬರುತ್ತೆ ಸಹಜವಾಗಿ. ನಿಮ್ಮನ್ನು ಯಾರು ಕೂಡ ಕುಗ್ಗಿಸಲ್ಲ ರೀ, ನಿಮಗೆ ಅನಾರೋಗ್ಯ ಆದಾಗ ಸರಿ ಮಾಡೋದು ನಮ್ಮ ಕೆಲಸ. ಆದರೆ ನಿಮಗೆ ಅನಾರೋಗ್ಯ ಉಂಟಾಗೋದಕ್ಕೆ ಒಂದು ಪ್ಯಾಟರ್ನ್ ಕಾಣ್ತಿದೆ, ಆ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅಂತೇಳಿ ಸುದೀಪ್ ಹೇಳ್ತಾರೆ. ಈ ಮಾತು ಚೈತ್ರ ಕೋಪಕ್ಕೆ ಕಾರಣ ಆಯಿತು. ನಂತರ ಸುದೀಪ್ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕೆ ನಿರಾಕರಿಸ್ತಾರೆ. ಇದು ಸುದೀಪ್ ಕೋಪಕ್ಕೆ ಕಾರಣವಾಗುತ್ತೆ. ಇದು ಯಾವ ರೀತಿ ಬಿಹೇವಿಯರ್? ನೀವು ಯಾರಿಗೆ ಬೇಕಾದರೂ ಕೂಡ ಅವಮಾನ ಮಾಡಿ, ನನಗೆ ಮಾಡಬೇಡಿ.
ಪ್ಯಾಟರ್ನ್ ಕಾಣಿಸ್ತಾ ಇದೆ, ಅದನ್ನು ಎತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಇನ್ನು ಮೇಲೆ ನಾವು ವೀಕೆಂಡ್ನಲ್ಲಿ ಚೈತ್ರ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದರು ಅನ್ನೋದನ್ನು ಕೂಡ ಮರೆತು ಬಿಡ್ತೀವಿ ಅಂತಲೂ ಕೂಡ ಹೇಳೋದು. ಆದರೆ ಇದಾದ ಬಳಿಕ ಕೆಲವೊಂದು ವಿಚಾರಗಳ ಬಗ್ಗೆ ಬೇರೆ ವಿಚಾರಗಳನ್ನು ಮರೆತು ಬಿಟ್ರ ಸುದೀಪ್ ಅವರು ಅನ್ನೋಂಥದ್ದು. ಏಕೆ ಅಂತ ಹೇಳಿದ್ರೆ, ಇಲ್ಲಿ ವೀಕೆಂಡ್ನಲ್ಲಿ ಚರ್ಚೆ ಮಾಡೋದಕ್ಕೆ ರಜತ್ ವಿಚಾರ ಇತ್ತು. ರಜತ್ತು ಪ್ರತಿ ಸಲವೂ ಕೂಡ ನಾಲ್ಗೆ ಹರಿಯನ್ನು ಬಿಡ್ತಿರುವಂಥದ್ದು, ಜಗಳಕ್ಕೆ ಮೈಮೇಲೆ ಹೋಗ್ತಿರುವಂಥದ್ದು, ಇದು ಬಿಗ್ ಬಾಸ್ನ ಆಟದ ಪ್ಯಾಟರ್ನ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಚೈತ್ರ ಇಷ್ಟೆಲ್ಲ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಕಿರ್ಚಾಡುವ ಕೂಗಾಡುವ ಸುದೀಪ್ ಅವರು ಚೈತ್ರ ಬಗ್ಗೆ ಮತ್ತು ಉಳಿದಂತಹ ಮಹಿಳೆಯರ ಬಗ್ಗೆ, ಮಹಿಳಾ ಸ್ಪರ್ಧಿಗಳ ಬಗ್ಗೆ, ರಜತ್ ಆಡಿದಂಥ ಮಾತುಗಳ ಬಗ್ಗೆ ಎಲ್ಲೂ ಕೂಡ ಸುದೀಪ್ ಅವ್ರಿಗೆ ಕಾಣಿಸ್ಲೇ ಇಲ್ವಾ, ಕೇಳಲೇ ಇಲ್ವಾ ಅನ್ನೋಂಥದ್ದು ಒಂದು. ಎರಡನೇದು, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು ಎಷ್ಟು ಸರಿ. ಈಗ ರಜತ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಸ್ಪರ್ಧೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾಳೆ ಮಂಜು ಆದರೂ ಕೂಡ ಹಾಗೆ, ಯಾರೇ ಆದರೂ ಕೂಡ ವೈಯಕ್ತಿಕ ವಾಗ್ದಾಳಿಗಳನ್ನು ಮಾಡಬಾರ್ದು. ವೈಯಕ್ತಿಕ ವಾಗ್ದಾಳಿಗಳನ್ನು ಈ ಹಿಂದೆ ಮಾಡುವಾಗ ಮಾತನಾಡಿದಂಥ ಸುದೀಪ್ ಅವ್ರಿಗೆ ಈಗ ಯಾಕೆ ಅದು ಯಾವುದೂ ಕೂಡ ಕಾಣಿಸ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನು ಇನ್ನೊಬ್ಬರ ಬಗ್ಗೆ ತುಂಬ ಆಡಿಕೊಳ್ತಾರೆ. ಯಾರು? ಈ ರಜತ್ ಕೂಡ ನನ್ನನ್ನು ಬೇಕಾಬಿಟ್ಟು ಆಡಿಕೊಂಡಿದ್ದಾರೆ. ಹೀಗಿರುವಾಗ ನಾನು ಹೇಗೆ ಸರ್ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಅಂತಲೂ ಕೂಡ ಇಲ್ಲಿ ಚೈತ್ರ ಕೇಳಿದಾಗಲೂ ಕೂಡ ರಜತ್ ಬಗ್ಗೆ ಒಂದೇ ಒಂದು ವಿಚಾರವನ್ನು, ಒಂದೇ ಒಂದು ವರ್ಡನ್ನು ಕೂಡ ಸುದೀಪ್ ಮಾತನಾಡಿಲ್ಲ ಅಂತ ಹೇಳಿದ್ರೆ, ಸುದೀಪ್ ಅವರನ್ನು ಕಟ್ಟಿ ಹಾಕ್ತಿರುವಂತಹ ಆ ಕಾರಣದ ಶಕ್ತಿ ಯಾವುದು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ. ಇನ್ನು ಸುದೀಪ್ ಅವರು ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾರನ್ನು ಕೂಡ ಯಾರು ಕುಗ್ಗಿಸ್ತಿಲ್ಲ. ಮೊದಲು ಕಾನೂನು ಹುಟ್ಟಿಲ್ಲ, ಮೊದಲು ಕಳ್ಳರು ಹುಟ್ಕೊಂಡಿದ್ದು, ಜೈಲನ್ನೇ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಮೊದಲು ಸುದೀಪ್ ಅವರಿಂದ ಬಯಸ್ಕೊಂಡಾಗ ಮನೆಯಿಂದ ಹೊರಹೋಗುವಂಥ ನಿರ್ಧಾರವನ್ನು ಮಾಡಿದರು. ಬಳಿಕ ಆ ನಿರ್ಧಾರವನ್ನು ಬದಲಾಯಿಸ್ಕೊಂಡ್ರು. ಚೈತ್ರ ಕುಂದಾಪುರ ಒಂದು ಸ್ಟ್ರಾಟರ್ಜಿಯನ್ನು ಪ್ರತಿ ಸಲವೂ ಕೂಡ ಬಳಕೆ ಮಾಡಿದ್ದಾರೆ. ಎಲ್ಲರೂ ನನ್ನ ಬಗ್ಗೆ ಅಭಿಪ್ರಾಯವನ್ನು ಕ್ರಿಯೇಟ್ ಮಾಡ್ತಾರೆ, ಮಾಡಿದವರೇ ನನ್ನನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತಲೂ ಕೂಡ ಕಿಚ್ಚ ಮುಂದೆ ತೋರ್ತಾರೆ. ಇದರ ಬೆನ್ನಲ್ಲಿಯೇ ನನ್ನನ್ನು ಕುಗ್ಗಿಸುವಂಥ ಕೆಲಸವೂ ಕೂಡ ಆಗ್ತಿದೆ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಸತ್ಯನೂ ಕೂಡ, ಚೈತ್ರಳನ್ನು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಚೈತ್ರ ವೈಯಕ್ತಿಕವಾಗಿಯೂ ಕೆಲವೊಂದಷ್ಟು ಬದಲಾವಣೆಗಳನ್ನು ತಮ್ಮಲ್ಲಿ ತಾವು ಮಾಡ್ಕೊಳ್ಳದೆ ಇದ್ದರೆ ಅದು ಕಷ್ಟ. ಆನಂತರ ತುಂಬ ಇರಿಟೇಷನ್ ಫೆಲೋ. ಚೈತ್ರ ವೀಕೆಂಡ್ನಲ್ಲಿ ಮಾತನಾಡೋದಕ್ಕೂ ಮಿಡ್ಲ್ ಆಫ್ ದಿ ವೀಕ್ನಲ್ಲಿ ಮಾತನಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ರೀ. ಆಪೋಸಿಟ್ನಲ್ಲಿರುವಂಥ ವ್ಯಕ್ತಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡದೆ ಕಿರಿಚಿ ಕೂಗಾಡಿ ರಾಮಾಯಣವನ್ನು ಮಾಡುವಂಥ ಚೈತ್ರ ಕುಂದಾಪುರ ಹೇಗೆ ತಾನೇ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಹೇಳಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗೆಂದ ಮಾತ್ರಕ್ಕೆ ಚೈತ್ರ ಮಾಡಿದೆಲ್ಲದೂ ಕೂಡ ತಪ್ಪು, ಚೈತ್ರ ಮಾಡ್ತಿರೋದೆಲ್ಲದೂ ಕೂಡ ತಪ್ಪು ಅನ್ನುವಂಥ ನಿರ್ಧಾರಕ್ಕೆ ಸುದೀಪ್ ಬಂದಿರೋದು ಕೂಡ ಖಂಡನೀಯನೇ. ಅಟ್ ದಿ ಸೇಮ್ ಟೈಮ್ ಸುದೀಪ್ ಅವರಿಗೆ ಇಲ್ಲಿ ರಜತ್ ಅವರ ತಪ್ಪಿರ್ಬೋದು, ಮಂಜು ತಪ್ಪಿರ್ಬೋದು, ತ್ರಿವಿಕ್ರಮ್ ತಪ್ಪಿರ್ಬೋದು, ಭವ್ಯ ತಪ್ಪಿರ್ಬೋದು, ಮೋಕ್ಷಿತಾ, ಐಶ್ವರ್ಯ ತಪ್ಪಿರ್ಬೋದು, ಧನ್ರಾಜ್, ಹನುಮಂತನ ತಪ್ಪುಗಳಿರ್ಬೋದು. ಇದ್ಯಾವುದು ಕೂಡ ಕಾಣಿಸಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತಲ್ವ. ಎಲ್ಲರೂ ಕೂಡ ತಪ್ಪು ಮಾಡಿದವ್ರೆ, ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ತಪ್ಪುಗಳನ್ನು ಮಾಡಿದವ್ರೆ. ಯಾರೂ ಕೂಡ ಸಂಭಾವಿತರಲ್ಲ, ಯಾರೂ ಕೂಡ ಸಾಚರೂ ಕೂಡ ಅಲ್ಲ ಇರೋರಲ್ಲಿ. ಎಲ್ಲರದ್ದು ಕೂಡ ಎಂಡ್ ಆಫ್ ದಿ ಡೇಗೆ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಟ್ರೋಫಿಯನ್ನು ಪಡಿಬೇಕು ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಒಂದು ಲೆಕ್ಕಾಚಾರದಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಇದ್ದಾರಲ್ಲ, ಇವರು ಮಾಡಿದಷ್ಟು ಮನೆಹಾಳ ಐಡಿಯಾಗಳನ್ನು ಇನ್ಯಾರೂ ಕೂಡ ಮಾಡಿಲ್ಲ. ಟಾರ್ಗೆಟ್ ನಾಮಿನೇಷನ್ ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಆಗಿ ಹೋಗಿದೆ. ಹೀಗಿರುವಾಗ ಸುದೀಪ್ ಅವರು ಇದ್ರ ಬಗ್ಗೆನೂ ಕೂಡ ಮಾತನಾಡಬೇಕಾಗಿತ್ತು. ಹೀಗಾಗಿ ಈಗ ಸುದೀಪ್ ಬಗ್ಗೆ ಇದ್ದಂತಹ ಗೌರವ ಮತ್ತು ಸುದೀಪ್ ಅವರು ತೆಗೆದುಕೊಳ್ತಿರುವಂಥ ನಿಲುವಿನ ಬಗ್ಗೆ ಒಂದಷ್ಟು ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತವಾಗ್ತಿರೋದಂತೂ ಸತ್ಯ. ರಜತ್ ಬಗ್ಗೆ ಯಾಕೆಷ್ಟು ನಿಮಗೆ ಮಮಕಾರ ಅನ್ನುವಂತಹ ಪ್ರಶ್ನೆಯನ್ನು ಎಲ್ಲರೂ ಕೂಡ ಈಗ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ರಜತ್ಗೆ ಎಲ್ಲೋ ಸಪೋರ್ಟನ್ನು ಮಾಡ್ತಿದ್ದಾರೆ ಬಿಗ್ ಬಾಸ್ ಟೀಮ್ನವರು, ಸುದೀಪ್ ಅವರು ಅನ್ನುವಂಥದ್ದು ಪ್ರಶ್ನೆ. ಬೇರೆ ಬೇರೆ ವಿಚಾರಗಳು ಬಂದಾಗಲೂ ಕೂಡ ರಜತ್ಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಮಾತನಾಡಿದರು. ಮೋಕ್ಷಿತ ವಿಚಾರ ಬಂತು, ಐಶ್ವರ್ಯ ವಿಚಾರ ಬಂತು, ಅದಾದ ಬಳಿಕ ಮಂಜು ವಿಚಾರ ಬಂತು, ಗೌತಮಿ ವಿಚಾರ ಬಂತು. ಇಲ್ಲೂ ಕೂಡ ರಜತ್ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರನ್ನು ಇಟ್ಕೊಂಡಿದ್ದಾರಾ ಅನ್ನುವಂಥದ್ದು. ಜೊತೆಗೆ ರಜತ್ ಏನೇ ಮಾತನಾಡಿದರೂ ಕೂಡ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬಿಗ್ ಬಾಸ್ನ ಆ ಸುದೀಪ್ ಅವರು ನಿಂತಿದ್ದಂಥ ವೇದಿಕೆಯ ಮುಂದೆ ಕೂತಿದ್ದವರು ಚಪ್ಪಾಳೆ ತಟ್ಟುವಂಥದ್ದು, ಇದು ಬೇರೆಯದೇ ರೀತಿಯಾದಂಥ ಸಂದೇಶವನ್ನು ಕೊಡ್ತಾಯಿದೆ. ಎಲ್ಲೋ ಒಂದು ಕಡೆ ಫಿಕ್ಸಿಂಗ್ ಆಗಿದೆಯಾ, ರಜತನ್ನು ಗೆಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದನೇ ಈ ರೀತಿ ಏನಾದರೂ ಮಾಡ್ತಿದ್ದಾರಾ ಅಂತಹದೊಂದು ಪ್ರಶ್ನೆಯೂ ಕೂಡ ಇತ್ತೀಚೆಗೆ ಮೂಡ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಆ ಕಾರಣ ಏನು? ಅದು ಹನುಮಂತನನ್ನು ಎಲ್ಲೋ ಒಂದು ಕಡೆ ಡಲ್ ಮಾಡೋದಕ್ಕೆ ಇದು ಮುನ್ನಡೆಯನ್ನು ಮಾಡ್ತಿದೆಯಾ ಅಥವಾ ಇದನ್ನೇ ಒಂದು ಬೆಂಚ್ ಮಾರ್ಕಾಗಿ ಸ್ವೀಕರಿಸಿದ್ದಾರಾ ಅಂತೇಳಿ. ಅದು ಯಾಕೆ ಮುಂದಿನ ಸ್ಟೋರಿಯಲ್ಲಿ ಅದರ ಬಗ್ಗೆ ನಿಮಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಚೈತ್ರ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದು, ರಜತ್ ಬಗ್ಗೆ ಸುದೀಪ್ ಮಾತನಾಡದೇ ಇರೋದು, ಅಥವಾ ಕೆಲವೊಂದು ಕಡೆ ನ್ಯಾಯದ ತಕ್ಕಡಿ ಸರಿಯಾಗಿ ತೂಗದೇ ಇರುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅಟ್ ದಿ ಸೇಮ್ ಟೈಮ್
ನಿಮ್ಮ ಅಭಿಪ್ರಾಯದ ಜೊತೆಗೆ ಮುಂದೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಹನುಮಂತ ಕುರಿತಾಗಿ ಸುದೀಪ್ ಅವರು ಕೆಲವೊಂದು ವಿಚಾರಗಳನ್ನು ಮಾತನಾಡಿದ್ದಾರೆ. ಯಾಕೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ಸ್ಟೋರಿಯಲ್ಲಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.